ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಒಂದು ಹೇಳ್ತೀನಿ ನಿಮಗೆ, ನಾನು ಹಿಂದೆ ಎಲ್ಲ ಭಾಷಣದಲ್ಲಿ ಹೇಳಿದೆ, ನಾನು ಬಂಗಾರಪ್ಪನವ್ರಿಗೂ ನಮ್ಮ ಹೈಕಮಾಂಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದ್ಬಿಡ್ತು. ರಾಜೀನಾಮೆ ಕೊಡಬೇಕಾದಂಥ ಒಂದು ಅನಿವಾರ್ಯತೆ ಆಯಿತು. ನಾನು ಜೊತೆಲೇ ಇದ್ದೆ. ನಾನು ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಅವರಿಬ್ಬರು ಹೋಗಿ ಆ ಶಟಲ್ ಇದರಿಂದ ಕೋರ್ಟಿಂದ ಕರ್ಕೊಂಡು ಬಂದು ಅವ್ರಿಗೆ AC ಸೆಷನ್ಗೆ ಹೋಗ್ಬೇಕು ಅಂತೇಳಿ ನಾವೆಲ್ಲ ಒತ್ತಡ ಮಾಡಿ ಹೇಳ್ದೋ. ಕೊನೆಗೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದಮೇಲೆ ನಾನು ಮತ್ತು ಬೆಳ್ಳಿಯಪ್ಪ ಇಬ್ಬರು ಮಂತ್ರಿಗಳಿದ್ದೋ. ನಾವಿಬ್ಬರು ಅವ್ರ ಮನೆಗೆ ಹೋದೋ. ಮನೆಗೆ ಹೋಗಿ ಕೇಳ್ದೋ, ನಾವೇನು ಮಾಡಬೇಕು ಮುಂದಕ್ಕೆ ಅಂತ ಕೇಳ್ದೋ. ಅವರು ಹೇಳಿದ್ರು, ಮುಂದಕ್ಕೆ ಹೋಗ್ಬೇಕು, ಏನು ಮಾಡಬೇಕು ಅಂತ ಕೇಳಿದಾಗ ಅವರು ನನ್ನ ಹಿಂದೆ ಬಾ ಅಂತ ಅವ್ರು ಹೇಳಲಿಲ್ಲ. ಅವರು ಬೇರೆ ಪಕ್ಷ ಕಟ್ಟಬೇಕು ಅನ್ನೋದು ಅವ್ರ ತಲೆಯಲ್ಲಿ ಸ್ವಲ್ಪ ಆಲೋಚನೆ ಬಂದಿತ್ತು. ಆದರೂ ನನ್ನ ರಾಜಕೀಯದ ಪರಿಸ್ಥಿತಿ, ನನ್ನ ಭಾಗದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನನ್ನ ಹಿಂದೆ ಬಾ ಅಂತ ಅವ್ರು ಕರೀಲಿಲ್ಲ. ಅವರು ನೀನು ಹೋಗಿ SM ಕೃಷ್ಣ ಜೊತೆ ಸೇರ್ಕೊ ಅಂತೇಳಿ ನನಗೆ SM ಕೃಷ್ಣ ಅವ್ರ ಕಡೆ ಜೊತೆಗೆ ಅವರು ಸೇರಿಸಿದ್ರು. ಸೊ ಇದು ಕೆಲವರೆಲ್ಲ ಇನ್ನು ನಾನು SM ಕೃಷ್ಣ ಶಿಷ್ಯ ಅಂತ ಹೇಳ್ತಾರೆ. ನಾನಿಲ್ಲ. ನನಗೆ ರಾಜಕೀಯವಾಗಿ SM ಕೃಷ್ಣ ನನಗೂ ಬೇಕಾದಷ್ಟು ವಿಚಾರ, ಸಂಬಂಧ, ಬಾಂಧವ ಎಲ್ಲ ಇದ್ರೂ ಕೂಡ ನನಗೆ ಮಾರ್ಗದರ್ಶನ ಕೊಟ್ಟು ಅಡಿಪಾಯ ಹಾಕಿದ್ದು ಇದು ಬಂಗಾರಪ್ಪನವರು ಅನ್ನೋದನ್ನು ನನಗೆ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಏಕೆಂದರೆ ಬೇರೆ ಇಲ್ಲವ ಅಂದರೆ ಮರ ಉಳ್ಳಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲ ಅಂತ ಅಂದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ. ಇವತ್ತು ಏನು ನಮ್ಮ ತಿಮ್ಮೇಗೌಡರು ಹೇಳಿದ್ರಲ್ಲ ಒಂದು ಮಾತು, ಈಗ ಅಂಬೇಡ್ಕರ್ಗಾಗಲಿ ಬಸವಣ್ಣವ್ರಿಗಾಗಲಿ, ಅಂಬೇಡ್ಕರ್ನ ದಲಿತರ ನಾಯಕರು ಅನ್ನೋದು, ಅಂಬೇಡ್ಕರ್ನ ಈಗ ಬಸವಣ್ಣವ್ರನ್ನ ಲಿಂಗಾಯತರ ನಾಯಕರು ಅನ್ನೋದು, ನಾರಾಯಣ ಗುರುಗಳನ್ನ ಈಡರ ನಾಯಕರು ಅನ್ನೋದು, ಕೆಂಪೇಗೌಡರ ಒಕ್ಕಲಿಗರ ನಾಯಕರು, ಇದನ್ನೆಲ್ಲ ಬಿಡಬೇಕು. ಇದು ಎಲ್ಲ ಧರ್ಮಕ್ಕೂ ಎಲ್ಲ ಸಮಾಜಕ್ಕೂ ಇವತ್ತು ಅವರ ಆದರ್ಶಗಳನ್ನು ಯಾರು ಕೂಡ ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಪ್ರೆಸ್ ಸೆಕ್ರೆಟರಿ ನನಗೆ ಬರಬೇಕಾದ್ರೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದೆ. ನಾವು ಆವತ್ತು ಶ್ರೀಲಂಕಾಗೆ ಹೋಗ್ತಾರೆ ನಾರಾಯಣ ಗುರುಗಳು. ಶ್ರೀಲಂಕಾದವರು ಕೇಳ್ತಾರೆ ಇವ್ರಿಗೆ ಏನಾದ್ರು ಒಂದು ವಿಚಾರವನ್ನು ತಿಳಿಸಿ, ಇಲ್ಲಿ ಬಗ್ಗೆ ದೊಡ್ಡ ಇದೆಯಲ್ಲ ಏನು ಮಾಡಬೇಕು ಅಂತ. ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಒಂದು ಹೊಸ ಬದಲಾವಣೆ ಆಗಬೇಕಾದ್ರೆ ಕೊನೆಗೆ ಆಯಿತು, ಹಗಲಲ್ಲಿ ಬೇಡ, ಅಟ್ಲೀಸ್ಟ್ ರಾತ್ರಿ ಶಾಲೆಗಳಾದ್ರೂ ನೀವು ಪ್ರಾರಂಭವನ್ನು ಮಾಡಿ ವಿದ್ಯೆಗೆ ತಾವು ಮೊದಲು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಶ್ರೀಲಂಕಾದ ಆವತ್ತಿನ ಕಾಲದಲ್ಲಿ ಮಹಾಜನತೆಗೆ, ಆವತ್ತಿನ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾರೆ. ಹಂಗೆ ಇವತ್ತು ಅದಾದ ಮೇಲೆ ನೂರಾರು ಜನನ್ನ ಅವತ್ತು ಸರ್ಕಾರಕ್ಕೆ, ಆ ಸರ್ಕಾರ ಬ್ರಿಟಿಷ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಅವರಿಗೆ ಉದ್ಯೋಗವನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಹಂಗೆ ಇವತ್ತು ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ಸಿದ್ದರಾಮಯ್ಯನವರು ನಿಮಗೆ ಈ ಒಂದು ಇದನ್ನು ಮಾಡಲಿಕ್ಕೆ, ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹಿಂದೆ ಅವರೊಂದು ದಿಟ್ಟವಾದಂಥ ತೀರ್ಮಾನ ಮಾಡಿದ್ರು. ಯಾರೋ ಕೇಳ್ತಾರೆ ಬೋರ್ಡ್ ವಿಚಾರ, ಏನು ಚಿಂತೆ ಮಾಡಬೇಕಾಗಿಲ್ಲ, ಇನ್ನೊಂದು 5-6 ದಿನ ಅಷ್ಟೇ. ನಾವು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಕೂತ್ಕೊಂಡು ನಿಮ್ಮ ಸಮಾಜದ ಕೆಲವು ನಾಯಕರುಗಳಿಗೆ ಎಲ್ಲೆಲ್ಲಿ ಯಾವ ಸ್ಥಾನ ಕೊಡಬೇಕು ಅಂತೇಳಿ ಈಗಾಗಲೇ ಅನೇಕ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸದ್ಯದಲ್ಲಿ ಅದು ಘೋಷಣೆ ಆಗ್ತದೆ. ನಮಗೆ ಗೊತ್ತಿದೆ, ನಿಮ್ಗೆ ಯಾರು ಸಂಸ್ಥೆ ಮಾಡಬೇಡ ಅಂತ ಹೇಳಿದ್ರು. ಬಹುಶಃ ತಿಮ್ಮೇಗೌಡರು ಮರ್ತಿರ್ಬೇಕು ಅಂತ ಕಾಣಿದೆ. ಆವತ್ತಿನ ಕಾಲದಲ್ಲಿ ಬಂಗಾರಪ್ಪನವ್ರು ಅವ್ರಿಗೆ ಹೇಳಿದ್ರು ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂತ. ನೆನಪಿದೆಯಾ ತಿಮ್ಮೇಗೌಡ್ರೆ? ಆರ್ವಳ್ಳಿಯಲ್ಲಿ ಅರ್ಜಿ ಹಾಕಿದ್ರಿ ನೀವು, ಅರ್ಜಿ ಕೊಟ್ಟಿದ್ರು, ಆಗಲಿಲ್ಲ. ಸೊ ಹಂಗೆ ಅವಕಾಶ ಇವತ್ತು ಏನು ಇಲ್ಲ ಅನ್ನೋದು ತಿಳ್ಕೊಳ್ಕೋಬೇಡಿ. ನಮ್ಮ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜ್ಗಾರು ಹಾಕ್ಕೊಳ್ಳಿ, ಮೆಡಿಕಲ್ ಕಾಲೇಜಾರು ಹಾಕ್ಕೊಳ್ಳಿ, ನಮ್ಮ ಸರ್ಕಾರ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಸಿದ್ದರಾಮಯ್ಯನವರು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇವತ್ತು ನೀವೆಲ್ಲ ಸೇರಿಕೊಂಡು ನೀವು ತೀರ್ಮಾನವನ್ನು ಯಾವ ಬೇಕಾದ್ರೂ ಮಾಡಿ. ಹಂಗೆ ನಮಗೆ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ, ನಿಮಗೆ ಶಕ್ತಿಯನ್ನು ತುಂಬಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇಲ್ಲ ತೊಗೊಂಡೋಗೋದು ಯಾವುದೂ ಇಲ್ಲ, ಬಿಟ್ಟು ಹೋಗೋದು ಯಾವುದೂ ಇಲ್ಲ, ಏನಿದ್ರು ಕೊಟ್ಟು ಹೋಗೋದು. ಹಂಗೆ ಇವತ್ತು ಭೂಮಿ ನಾವು ಉಳ್ತೀವಿ, ಹೊಲ ಉಳಿಲ್ಲ ಅಂದರೆ ಏನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊಲ ಉಳಬೇಕಾದ್ರೆ, ಮಟ್ಟ ಆಗಬೇಕಾದ್ರೆ ಭೂಮಿ ಉಳಬೇಕು. ಹಂಗೆ ಶ್ರಮ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಆದ್ದರಿಂದ ಬೇರು ಇಲ್ಲ ಅಂತಂದರೆ ಯಾವ ಮರನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಗಟ್ಟಿಯಾಗಿರ್ಬೇಕಾದ್ರೆ ತಮ್ಮ ಆದರ್ಶಗಳು, ಚಿಂತನೆಗಳು ಇವತ್ತು ಮಾಡ್ಕೊಂಡು ಹೋಗಿ. ಇನ್ನು ಭಾಳ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟ ಇದ್ರೂ ಕೂಡ ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಸರ್ಕಾರ, ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ನಾವೆಲ್ಲ ಕೂಡ ನಿಂತ್ಕೊಂಡು ನಮಗೆ ವಿಶೇಷವಾದಂಥ ನಿಮ್ಮ ಸಮಾಜದ ಬಗ್ಗೆ, ಯಾಕೆಂದರೆ ನಂಬಿಕೆಗೆ ಹರ್ರು ಏನಾದ್ರು ಮಾತು ಕೊಟ್ಟರೆ ತಾವು ಉಳಿಸ್ಕೊಳ್ತೀರಿ ಅನ್ನೋ ಒಂದು ನಿಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇದೆ. ಅವರು ಕೆಲವರು ಹೇಳ್ದಂಗೆ ಅಮೀನ್ ಮಠ್ ಭಾಳ ಚೆನ್ನಾಗಿ ಹೇಳಿದ್ರು. ಸುಮ್ಮನೆ ಎಲ್ಲೋ ನಾರಾಯಣ ಗುರುಗಳ ತತ್ವದ ವಿರುದ್ಧವಾಗಿ ಕೆಲವರು ಮಂಗಳೂರಿನಲ್ಲಿ ಪಾಪ ಒಬ್ಬರು ಕೂಡ
ಏಟ್ ಹೊಡೆಯೋರು ನೀವಾಗಿದ್ದೀರಿ, ಅನುಭವಿಸೋರು ನೀವಾಗಿದ್ದೀರಿ, ನಿಮ್ಮನ್ನು ಬೇರೆಯವರು ಉಪಯೋಗಿಸ್ಕೊತಾ ಇರೋದೇ ಹೊರತು ಅವ್ರು ಯಾರು ಕೂಡ ತಗಲಾಕೋತಾ ಇಲ್ಲ. ಇದನ್ನು ತಾವು ಭಾಳ ದೂರದೃಷ್ಟಿಯಿಂದ ತಾವು ಆಲೋಚನೆಯನ್ನು ಮಾಡಬೇಕು. ಸೊ ಅದರಿಂದ ನಿಮ್ಮ ನಾಯಕತ್ವವನ್ನು ಬೆಳೆಸಲಿಕ್ಕೆ, ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ, ರಾಜಕೀಯವಾಗಿ ಶಕ್ತಿ ಕೊಡಲಿಕ್ಕೆ, ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡಲಿಕ್ಕೆ ಈ ನಮ್ಮ ಸರ್ಕಾರ ಬದ್ಧವಾಗಿದೆ, ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಿಕ್ಕಿದ ವಿಚಾರನ ಮುಖ್ಯಮಂತ್ರಿಗಳಿಗೆ ಬಿಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನಾನು ಕರೆಸಿ, ಹಿಂದೆ ಕೂಡ ನಾನು ನಮ್ಮ ವೇದಕುಮಾರ್ ಇದ್ದಾರೆ, ಹಿಂದೆ ನಿಮ್ಮ ಜಾಗದಲ್ಲಿ ಇದರಿಂದ ಸಂದರ್ಭದಲ್ಲಿ ನಮ್ಮ ಬನ್ನೇರುಘಟ್ಟ ರೋಡದಲ್ಲಿ ಅವತ್ತು ಕೂಡ ನನ್ನನ್ನು ಉಪಯೋಗಿಸ್ಕೊಂಡು ಆಗ ನಮ್ಮ ಪೂಜಾರಿ ಅವರು ಕಳಿಸಿ ನ್ಯಾಯ ಸರಿ ಮಾಡಿಕೊಡ್ಬೇಕು ಅಂತೇಳಿ ಆವತ್ತು ಕೂಡ ಆ ಸಂಸ್ಥೆಗೆ ನನ್ನದೇ ಆದಂಥ ಒಂದು ಸಣ್ಣ ಕೊಡುಗೆ ಇದೆ. ಸೊ ಹಂಗೆ ಇವತ್ತು ನಾನು ಕೂಡ ಈ ಸಂದರ್ಭದಲ್ಲಿ ಮುಂದಕ್ಕೆ ಯಾವತ್ತೂ ಕೂಡ ನಮ್ಮನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸ ನೀವು ಮಾಡಿ. ನಾನು ಜಾತಿ ಮೇಲೆ ನಿಂತ್ಕೊಳ್ಳೋನಲ್ಲ, ಪ್ರೀತಿ ಮೇಲೆ, ವಿಶ್ವಾಸಕ್ಕೆ, ಮಾನವ ಬಂಧುತ್ವದ ಮೇಲೆ ನನಗೆ ನಂಬಿಕೆ ಇಟ್ಕೊಂಡು ಇರೋನನ್ನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.